ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೀರುಪ್ರಸಾದ್. ಇವತ್ತು ನಾನು ರಿಯೋಸ್ ಅವರ ಫ್ಯಾಕ್ಟ್ರಿನಲ್ಲಿದ್ದೀನಿ. ಸೊ ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ವೀಡಿಯೋನ, ಸೊ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇವತ್ತು ರಿಯೋಸ್ ಫ್ಯಾಕ್ಟ್ರಿಲಿದ್ದೀನಿ. ಆ್ಯಂಡ್ ಅವರೇ ಕಂಪ್ಲೀಟ್ ಆಗಿ ಕೇಜಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಬರ್ಡ್ ಕೇಜ್, ಡಾಗ್ ಕೇಜ್ ಪ್ರತಿಯೊಂದು ಕೂಡ. ಬನ್ನಿ ಎಲ್ಲನೂ ತೋರಿಸ್ಕೊಡ್ತೀನಿ ನಿಮಗೆ. ಸೊ ನೀವು ಏನು ನೋಡ್ತಿದ್ದೀರಾ, 3 ಮಾಡಲ್ಸ್ ಇದೆ ನೋಡಿ ಇಲ್ಲಿ. ಸೊ ಸಖತ್ತಾಗಿದೆ, ಒಂದೊಂದು ಅಷ್ಟೇ ಕಂಪ್ಲೀಟ್ ಕಸ್ಟಮೈಸ್ಡ್. ಇದು ಯಾವುದೇ ರೆಡಿಮೇಡ್ ಡಿಸೈನ್ಸ್ ಅಲ್ಲ. ಸೊ ಇವರು ಒಂದು ಸ್ವಲ್ಪ ಡಿಸೈನ್ಸ್ ಇಟ್ಕೊಂಡಿದ್ದಾರೆ, ಜೊತೆಯಲ್ಲಿ ನಿಮಗೆ ಯಾವ ರೀತಿ ಡಿಸೈನ್ಸ್ ಬೇಕೋ ಆ ರೀತಿನೂ ಕೂಡ ಮಾಡಿಕೊಡ್ತಾರೆ. ಸೊ ಬ್ಯಾಂಗ್ಳೂರಲ್ಲಿ ಈ ರೀತಿಯಾಗಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋದು ಬಂದು ಇಲ್ಲೇನೇ ರಿಯೋಸ್ ಅವ್ರದ್ದು, ಧನುಷ್ ಅವ್ರದ್ದು. ಓಕೆನಾ. ಸೊ ಫಿನಿಶಿಂಗಿಂದ ನೋಡ್ಬೋದು, ಪ್ರತಿಯೊಂದು ಅಷ್ಟೇನೆ ಟಾಪ್ ನಾಚ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲನೂ. ಸೊ ಈ ಮಾಡೆಲ್ ಫಸ್ಟ್ ನಾನು ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಮಧ್ಯ ಪಾರ್ಟಿಷನ್ ಕೂಡ ಬರುತ್ತೆ ಇದರಲ್ಲಿ, ಸರಿನಾ. ಆ ಪಾರ್ಟಿಷನ್ ಕೂಡ ನಾವು ಓಪನ್ ಮಾಡ್ಕೋಬೋದು. ಸೊ ಕಂಪ್ಲೀಟ್ ಕೇಜ್ ಬಂದು ಡಿಸ್ಮ್ಯಾಂಟ್ ಮಾಡ್ಬೋದು. ಡಿಸ್ಮ್ಯಾಂಟಲ್ ಮಾಡಿ ಎಲ್ಲಿಗೆ ಬೇಕಾದ್ರೆ ಅದನ್ನು ಕ್ಯಾರಿ ಮಾಡ್ಬೋದು. ಪ್ರತಿಯೊಂದು ಕೇಜ್ಗೂ ಅಷ್ಟೇ ಟ್ರೇ ಬರುತ್ತೆ, ಟ್ರೇ ಸಿಸ್ಟಮ್ ಬರುತ್ತೆ. ಸೊ ನಿಮ್ಮಲ್ಲೇನಾದರೂ ಬರ್ಡ್ಸ್ಗಳನ್ನ ಬೇರೆ ಬೇರೆ ಸಪ್ರೇಟ್ ಮಾಡಬೇಕು ಅಂತಂದರೆ ಮಧ್ಯದಲ್ಲಿ ಪಾರ್ಟಿಷನ್ ಹಾಕೋಬೋದು. ಸೊ ಯಾವ ರೀತಿ ಬೇಕಾದರೂ ಡಿಸೈನ್ ಮಾಡಿಕೊಡ್ತಾರೆ. ಆ್ಯಂಡ್ ಇಲ್ಲೂ ಅಷ್ಟೇ ಈ ಮೆಕ್ಯಾನಿಸಮು ತುಂಬ ಇಷ್ಟ ಆಯಿತು ನನಗೆ. ಸೊ ಬರ್ಡ್ಗೆ ಡಿಸ್ಟರ್ಬ್ ಮಾಡ್ದೇನೆ ಆರಾಮಾಗಿ ಓಪನ್ ಮಾಡಿ ಕ್ಲೋಸ್ ಮಾಡೋ ರೀತಿ. ಸೊ ಮಾಡಲ್ಸ್ ಅಂತ ಬಂದರೆ ಇಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಇದು ಪರ್ಟಿಕ್ಯುಲರ್ ಆಗಿ ಇದೇ ಮಾಡಲು ಅದೇ ಮಾಡಲು ಅಂತಲ್ಲ. ಯಾವುದೇ ಮಾಡಲ್ ಬೇಕಾದ್ರೂ 3 ಪಾರ್ಟಿಷನ್ ಆಗಲಿ 2 ಪಾರ್ಟಿಷನ್ ಆಗಲಿ ಏನು ಬೇಕಾದರೂ ಕೂಡ ಮಾಡಿಕೊಡ್ತಾರೆ. ಸೊ ಇಲ್ಲಿ ನೀವು ನೋಡ್ತಾರೆ ಕೇಜ್ ಬಂದು 2 ಪಾರ್ಟಿಷನ್ ಕೇಜು. ಸೊ ಇದು ಅಷ್ಟೇನೆ. ಸೊ ಅದೇ ರೀತಿ ಟ್ರೇ ಸಿಸ್ಟಮ್ ಬರುತ್ತೆ. ಆ್ಯಂಡ್ ಇದ್ರ ಮೆಕ್ಯಾನಿಸಮ್ ಕೂಡ ಸೇಮ್. ಓಕೆ. ಸೊ ಪಕ್ಷಿಗಳನ್ನ ಆರಾಮಾಗಿ ತುಂಬ ಚೆನ್ನಾಗಿ ಇಟ್ಕೋಬೋದು ಈ ಥರ ಕೇಜಸ್ನಲ್ಲಿ. ಆ್ಯಂಡ್ ಪೇಂಟ್ ಬಂದಿದ್ದು ಪೌಡರ್ ಕೋಟೆಡ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಅದೇನಾದರೂ ಗಲೀಜು ಮಾಡಿದಾಗ ಅದು ಅಲ್ಲೇ ಕುತ್ಕೊಂಡು ಸ್ಟಾಕ್ ಆದಾಗ ರಸ್ಟ್ ಹಿಡಿಯೋದಾಗಲಿ ಮಾಡೋದಾಗಲಿ ಆಗೋದೇ ಇಲ್ಲ ಇದರಲ್ಲಿ. ಸೊ ಆ ರೀತಿಯಾದ ಒಂದು ಪೇಂಟ್ ಇದು. ಸೊ ಕ್ವಾಲಿಟಿ ಕೆಲಸ ಎಲ್ಲ ಸಿಕ್ಕಾಪಟ್ಟೆ ಟಾಪ್ ನಾಚ್ ಇದು. ಸೊ ಹಾಗಾಗಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ರಿಯೋಸ್ ಅವ್ರದ್ದು ಏನೇ ಪ್ರಾಡಕ್ಟ್ಸ್ ಇದ್ರೂ ನಮ್ಮ ಕಡೆಯಿಂದ ನಾವು ಮಾರ್ಕೆಟಿಂಗ್ ಮಾಡ್ತೀವಿ. ಸೊ ಹಾಗಾಗಿ ಈ ಪ್ರಾಡಕ್ಟ್ನು ಕೂಡ ನಾನು ನಿಮಗೆಲ್ಲರಿಗೂ ತೋರಿಸಲೇಬೇಕು ಅನ್ನೋ ಕಾರಣಕ್ಕೆ ನಾನು ಬಂದೆ. ಸೊ ಯೂಶ್ವಲಾಗಿ ಜನ ಹೆಂಗೆ ಥಿಂಕ್ ಮಾಡ್ತಾರೆ ಅಂತಂದರೆ ಬೇರೆ ಕಡೆಯಿಂದ ಬಂದು ನಾವು ಲೇಬ್ಲಿಂಗ್ ಏನಾದರೂ ಮಾಡಿ ಅದನ್ನು ಕೊಟ್ಬಿಡ್ತೀವೇನೋ ಅನ್ನೋ ಥರ ಥಿಂಕ್ ಮಾಡ್ತಾರೆ. ಸೊ ಇಲ್ಲ, ಅದಕ್ಕೋಸ್ಕರನೇ ಪರ್ಟಿಕ್ಯುಲರಾಗಿ ವೀಡಿಯೋ ಮಾಡ್ತಾ ಇರೋದು. ಪ್ರತಿಯೊಂದು ಕೇಜಸ್ಸು ಬಂದು ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ರಿಯೋಸಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಓಕೆ. ಸೊ ಡಾಗ್ ಕೇಜು ನೋಡ್ಬೋದು ನೀವು ಹೆಂಗಿದೆ ನೋಡಿ ಕ್ವಾಲಿಟಿ. ಸೊ ಒಂದರಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ, ಅಷ್ಟು ಚೆನ್ನಾಗಿದೆ ಇದು. ಸೊ ನೋಡ್ಬೋದು, ಇನ್ಕ್ಲೂಡಿಂಗ್ ಮ್ಯಾಟಿಂದ ಹಿಡಿದು ಟ್ರೇಯಿಂದ ಹಿಡಿದು ಪ್ರತಿಯೊಂದು ಕೂಡ ಕಂಪ್ಲೀಟ್ ಆಗಿ. ಇದು ಅಷ್ಟೇ ಡಿಸ್ಮ್ಯಾಂಟಬಲ್ಲು. ಪ್ರತಿಯೊಂದು ಓಪನ್ ಮಾಡಿದಾಗ ಆಟೋಮೆಟಿಕ್ ಆಗಿ ಕಂಪ್ಲೀಟ್ ಆಗೋದು ಎಲ್ಲನೂ ಕೂಡ ಫೋಲ್ಡಬಲ್ ಆಗಿಬಿಡುತ್ತೆ. ಫೋಲ್ಡಬಲ್ ಆಗಿ ಕಸ್ಟಮರ್ ಪ್ಲೇಸ್ಗೆ ಹೋಗುತ್ತೆ. ಆ ಜಾಗದಲ್ಲಿ ಅವರು ಇನ್ಸ್ಟಾಲೇಷನ್ ಮಾಡ್ಕೊತಾರೆ, ಸರಿನಾ. ಸೊ ಹೇಗಿದೆ ಅಂತ ಹೇಳಿ. ಆ್ಯಂಡ್ ನಿಮ್ಗೇನಾದರೂ ಕೇಜಸ್ ರಿಕ್ವೈರ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಎನಿ ಸೈಜ್ ಎನಿ ಥರ ನೀವು ಬೇಕಾದರೆ ಗೂಗಲಲ್ಲಿ ಫೋಟೋ ನೋಡಿಕೊಂಡು ಇದೇ ಥರ ಕೇಜ್ ಮಾಡ್ಕೊಂಡಿದ್ರು ಕೂಡ ನಾವು ಮಾಡಿಕೊಡ್ತೀವಿ. ಓಕೆನಾ. ಸೊ ತುಂಬ ಧನ್ಯವಾದಗಳು ಎಲ್ಲರಿಗೂ. ಶುಭ ದಿನ. ಥ್ಯಾಂಕ್ ಯು.